ಮತ್ತು ಇವತ್ತಿನ ಕಾರ್ಯಕ್ರಮ ಇನ್ನೇನು ಶಿವಕುಮಾರ್ ಅವರು ಬರ್ತಾರೆ, ಬಂದಮೇಲೆ ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ. ಇವತ್ತು ವೈಲಿಗುಡ್ಡದಿಂದ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 17-18 ಹಳ್ಳಿ ಈ ತಾಲೂಕು ಮತ್ತು ಪಕ್ಕದಲ್ಲಿರ್ತಕ್ಕಂಥ ಹುಡುಗನ ತಾಲೂಕು ಕೂಡ ಸುಮಾರು 30-40 ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸುರೇಶ್ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಂಥವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದಿರೋದು, ಇದನ್ನ ಮಾಡಿಕೊಡ್ತೀವಿ. ಈ ಭಾಗದಲ್ಲಿ ನೀರಿನ ಕೊರತೆ ಸಾಕಷ್ಟು ಇದೆ. ಅದರಲ್ಲೂ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮ ಅನೇಕಲ್ ತಾಲೂಕು ಸೇರಿಸಿ ನಮ್ಮ ಕಡೆ ಒಂದು 25-30 ವರ್ಷ ಆಗೋಯ್ತು ಕೆರೆಗಳು ನೀರು ತುಂಬೋದಲ್ಲ, ಮಳೆಯಿಂದ ನೀರು ಕೆರೆ ಗೋಡಿ ಹೋಗಿ 25-30 ವರ್ಷ ಆಯಿತು. ಎಸ್.ಎಂ. ಕೃಷ್ಣ ಅವರು ಇದರಲ್ಲ, ಅದಕ್ಕಿಂತ ಮುಂಚೆ ಆನೇಕಲ್ ತಾಲೂಕಲ್ಲಿ ಕೆರೆಗಳಿಗೆ ಗೋಡಿ ಹೋಗಿದ್ದು ನಾವು ಕೇಳಿದ್ವಿ. ಅದೇ ರೀತಿ ಮಾಗಡಿ, ಚನ್ನಪಟ್ಟಣ, ರಾಮನಗರ, ಹೊಸಕೋಟೆ, ಬೆಂಗಳೂರು, ಉತ್ತರ ಜಿಲ್ಲೆ ಮತ್ತು ದಕ್ಷಿಣ ಜಿಲ್ಲೆ, ಯಾಕಂದ್ರೆ ಮಳೆಗಳು ಈ ಭಾಗದಲ್ಲಿ ಕಡಿಮೆ. ಅದರಿಂದ ನಾವು ಇಲ್ಲಿ ಏತ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ. ಮತ್ತು ನಮ್ಮ ಶಿವಕುಮಾರ್ ಅವರು ಕೂಡ ಇದೇ ಇಲಾಖೆ ಮಂತ್ರಿ ಆಗಿರೋದ್ರಿಂದ ಈ ಭಾಗದ ಜನತೆಗೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಬಾಲಣ್ಣವರು ಶಾಸಕರಾದ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಇದೆ ಕೆಲಸಗಳು, ಅದನ್ನು ಕೂಡ ಮಾಡ್ತಾರೆ. ಸುಮಾರು ನಮ್ಮ ರೆವಿನ್ಯೂ ಇಲಾಖೆಯಿಂದ ಒಂದು ಸರ್ಕಾರಿ ಜಾಗದಲ್ಲಿ ಯಾರ್ಯಾರು ಮನೆಗಳು ಕಟ್ಕೊಂಡಿದ್ರು ಅವರಿಗೆ ಹಕ್ಕುಪತ್ರ ಕೊಡುವಂಥ ಅವಕಾಶ ಇರಲಿಲ್ಲ. ಈಗ ನಮ್ಮ ರೆವಿನ್ಯೂ ಮಂತ್ರಿಗಳು ಕೃಷ್ಣಬೈರೇಗೌಡರು ಕಾನೂನಿನ ತಿದ್ದುಪಡಿ ತಂದು ಸರ್ಕಾರದಲ್ಲಿ ಯಾರ್ಯಾರು ಮನೆಗಳು ಕಟ್ಕೊಂಡಿದ್ರು ಅವರಿಗೆಲ್ಲ ಕೂಡ ಮನೆಗಳು ಅವರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕೂಡ 700 ಗ್ರಾಮ ಪಂಚಾಯತ್ನಲ್ಲಿ 1200ಕ್ಕಿಂತಲೂ ಹೆಚ್ಚು ಜನಕ್ಕೆ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಮತ್ತು ಹಿಂದೆ ಈಗಾಗಲೇ ಶ್ರೀರಂಗ ಏತ ನೀರಾವರಿ ಕೆಲಸ ಎಲ್ಲ ಮುಗಿದಿದೆ. ಈಗ ನೀರು ಕೊಡುವಂಥ ಕೆಲಸ ಬಾಕಿ ಇದೆ. ಮತ್ತು ಕೆರೆ ತುಂಬಿಸುವಂಥದ್ದು ಇನ್ನೂ ಸುಮಾರು 200 ಕೋಟಿ ರೂಪಾಯಿ ಈಗಾಗಲೇ ಅನುಮೋದನೆ ಆಗಿ ಎತ್ತಿನ ಹೊಡೆಯೋದು ಯಾವ ಹೋಗ್ಲಿ ಚಿಕ್ಕಮಗಳೂರು 2 ಹೋಗ್ಲಿಗೆ ಈಗಾಗಲೇ ಅನುಮೋದನೆ ಕ್ಯಾಬಿನೆಟಲ್ಲಿ ನಾವು ಕೊಟ್ಟಿದ್ದೀವಿ. ಈಗ ಇದೇ ಥರ ಅದು ಕೂಡ ಶಕ್ತಿ ಸ್ಥಾಪನೆ ಆಗುವಂಥ ಕೆಲಸವನ್ನು ಆಗಬೇಕಾಗಿದೆ. ಇದೆಲ್ಲ ಆದರೆ ಈ ಭಾಗದಲ್ಲಿ ಕೆರೆಗಳು ತುಂಬಿದ್ರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕೋಟೆಗೆ ನಾನು 2-3 ತಿಂಗಳ ಮುಂಚೆ ಹೋಗಿದ್ವಿ. ಕೋಟೆ ಅಭಿವೃದ್ಧಿ ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರ ಒಂದು ಕೋಟೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಲ್ಲಿ ಇನ್ನೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ, ಆಟದ ಮೈದಾನ ಅದೆಲ್ಲ ಕೂಡ ಮಾಡೋದಕ್ಕೆ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಕೆಲಸ ಕೂಡ ನಡೀತಾ ಇದೆ. ಮತ್ತು ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ 15 ತಿಂಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಟ್ರಾಕ್ಟರಿಗೆ. 15 ತಿಂಗಳು ಒಳಗಡೆ ಕೆಲಸ ಮುಗಿದು ಈ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳು ಬೇಗ ತುಂಬಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಟ್ರಾನ್ಸ್ಪೋರ್ಟ್ ಬೆಳೀತಾ ಇದ್ದಾರೆ. ನಮ್ಮ ಕುದೂರು ಹೋಗ್ಲಿನಲ್ಲಿ ಕುದೂರು ಕೂಡ ಮಾಮೂಲಿನ ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ರು, ಡಿಪೋ ಬೇಕು ಅಂತ ಹೇಳಿದ್ರು. ಎಲ್ಲಕ್ಕೂ ಭಾರತೀಯ ನಾವು ಜಾಗ ಕೊಟ್ಟಿದ್ದಾರೆ. ಎಲ್ಲಕ್ಕೂ ಕೂಡ ನಾವು ಬೋರ್ಡಲ್ಲಿಟ್ಟು ಅನುಮೋದನೆ ಕೊಟ್ಟಿದ್ದೀವಿ. ಒಂದು ಡಿಪೋನು ಬರುತ್ತೆ ಮತ್ತು ಬಸ್ ಸ್ಟ್ಯಾಂಡು ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು, KPS ಶಾಲೆಗಳು, ನಮ್ಮ ಬೇರೆ ಬೇರೆ ಫ್ಯಾಕ್ಟ್ರೀಸು ಎಲ್ಲ CSR ಫಂಡ್ ಇರುತ್ತೆ. ಆ CSR ಫಂಡಲ್ಲಿ ಬೆಂಗಳೂರು ಮಾದರಿನೇ, ಕಾನ್ವೆಂಟ್ ಮಾದರಿನೇ ಸರ್ಕಾರಿ ಶಾಲೆಗಳು ಮಾಡಬೇಕು ಅಂತ ಹೇಳಿ ಈಗಾಗಲೇ ಈ ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮಾಗಡಿ ತಾಲೂಕು ಕೂಡ 5 KPS ಶಾಲೆ ಬರುತ್ತೆ. ಅದು ನಮ್ಮ ಕಾನ್ವೆಂಟ್ ಇಡಾಗಿದ್ದು ಅದಕ್ಕಿಂತ ಉತ್ತಮ ಸೌಕರ್ಯವುಳ್ಳ ಶಾಲೆಗಳಾಗುತ್ತೆ ಅಂತೇಳಿ ನಾನು ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು 22 ಶಾಲೆ ಸರ್ಕಾರಿ ಶಾಲೆ. ನಾನು 2021ರಲ್ಲೇ ದೆಹಲಿನಲ್ಲಿ ಕೇಂದ್ರೀಯ ಮಾಡಿದ್ದಲ್ಲ, ಅದೇ ಮಾದರಿನಲ್ಲಿ ನಮ್ಮ ಎಲ್ಲ ಶಾಲೆಗಳು ಮಾಡಿ ಆಗಲೇ ನಾನು 4-5 ವರ್ಷ ಆಗೋಯಿತು. ಇಲ್ಲೂ ಕೂಡ ಅದೇ ರೀತಿ ಶಾಲೆಗಳು ಬರಲಿ ಮತ್ತು
ಸರ್ಕಾರಿ ಶಾಲೆಗಳಿಂದ ಕಾನ್ವೆಂಟ್ಗೆ ಹೋಗೋದ್ರಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳು ಉಳಿಯಲಿ, ಇಲ್ಲೇ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆ ಖಂಡಿತ ಈ ಸರ್ಕಾರಿ ಶಾಲೆಗಳು ಮತ್ತು ಕನ್ನಡ ಭಾಷೆ ಉಳಿಯುತ್ತೆ. ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷು ಕೂಡ ಕಲೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿರುವ ಕಾರಣಕರ್ತರಾದ ಬಾಲಣ್ಣವ್ರಿಗೂ, ಅಶೋಕ್ ಅವ್ರಿಗೂ ಮತ್ತು ಈ ಭಾಗದ ಎಲ್ಲ ಮುಖಂಡರಿಗೂ BMTC ಬಸ್ಸಸ್ಸು ಇವತ್ತು ರಾಮನಗರದ ಕಾರ್ಯಕ್ರಮ ಇದೆ. ರಾಮನಗರ ಮತ್ತು ಕನಕಪುರಕ್ಕೆ ಮತ್ತು ಇಲ್ಲಿ ಮಾಗಡಿಗೆ ಬರ್ತಾ ಇದೆ BMTC ಬಸ್ಸಸ್ಸು. ಅದರ ಗ್ರಾಮಾಂತರ ಪ್ರದೇಶಕ್ಕೆ ಬೇಕು ಅಂತ ಬಾಲಕೃಷ್ಣರವರು ನನಗೆ 2-3 ಬಾರಿ ಹೇಳಿದರು. ಅದನ್ನು ಪಟ್ಟಿ ಮಾಡಿಕೊಂಡು ಸರ್ವ ಮಾಡಿ ಈ ಭಾಗದಲ್ಲೂ ಕೂಡ BMTC ಬಸ್ಸಸ್ನ ಜನಕ್ಕೆ ಬೆಂಗಳೂರಿಗೆ ಹೋಗೋದಕ್ಕೆ ಮತ್ತು ರಾಮನಗರ ಸುತ್ತಮುತ್ತ ಪಟ್ಟಣಕ್ಕೆ ಹೋಗಿ ಬರೋದಕ್ಕೆ ಅನುಕೂಲ ಖಂಡಿತ ಮಾಡಿಕೊಡ್ತೀವಿ ಅಂತೇಳಿ ಎಲ್ಲರೂ ಧನ್ಯವಾದಗಳಿಗೆ ನನ್ನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.